ಒಬ್ಬ ಅವಿವೇಕಿ ರಾಜಕಾರಣಿ ಬಂದು ಒಂದು ಪ್ರತಿಭಟನೆಯಲ್ಲಿ ಮಾತನ್ನ ಹೇಳ್ತಾನೆ, ಮುಲ್ಲಾನಿಗೂ ನೀಟಿಗೂ ಏನ್ ಸಂಬಂಧ, ಎದೆ ಸೀಳಿದ್ರೆ 3 ಅಕ್ಷರ ಸಿಗಲ್ಲ ಅಂತ ಹೇಳಿ. ಸಿ.ಟಿ. ರವಿ ಅವರೇ, ಮುಲ್ಲಾನಿಗೂ ನೀಟಿಗೂ, ಮುಲ್ಲಾನಿಗೂ ಈ ದೇಶಕ್ಕೂ, ಮುಲ್ಲಾನಿಗೂ ಈ ಸಂವಿಧಾನಕ್ಕೂ ಏನ್ ಸಂಬಂಧ ಅಂತ ಕೇಳಲಿಕ್ಕೆ ಎದೆ ಸೀಳುವಂತ ಅವಶ್ಯಕತೆ ಇಲ್ಲ. ಪ್ರಪ್ರಥಮವಾಗಿ ಎದೆ ಸೀಳುವಂತ ಹೇಳಿಕೆ ನೀಡಿರುವಂತ ನಿಮ್ಮ ಮನಸ್ಥಿತಿ ಮೃಗೀಯ ಮನಸ್ಥಿತಿ. ಎದೆ ಸೀಳಿದ್ರೆ ಅಕ್ಷರ ಸಿಗ್ಬೇಕಾಗಿಲ್ಲ ಸಿ.ಟಿ. ರವಿ ಅವರೇ, ಎದೆ ಸೀಳಿದ್ರೆ ಸಿಗ್ಬೇಕಾಗಿರುವಂತದ್ದು ಮಮತೆ, ಪ್ರೀತಿ, ವಿಶ್ವಾಸ, ಸೌಜನ್ಯ, ಎಲ್ಲರೊಂದಿಗೂ ನ್ಯಾಯಯುತವಾಗಿ ನಡ್ಕೊಳ್ಳುವಂತ ಮನಸ್ಥಿತಿ ಸಿಗ್ಬೇಕಾಗಿರುವಂತದ್ದು. ಅಂತಹ ಎದೆ ಸೀಳಿರುವಂತಹ ಸ್ವಾತಂತ್ರ್ಯ ಸೇನಾನಿ ಅಶ್ಫಾಕುಲ್ಲಾ ಖಾನ್ ಅವರ ಹತ್ರ ಹೋಗಿ ಕೇಳಿ, ದೇಶಕ್ಕೂ ಮುಲ್ಲಾನಿಗೂ ಏನ್ ಸಂಬಂಧ ಅಂತ ಹೇಳಿ. ಇಂಡಿಯಾ ಗೇಟ್, ಡೆಲ್ಲಿಯಲ್ಲಿರುವಂತಹ ಇಂಡಿಯಾ ಗೇಟಿನ ಹೆಬ್ಬಾಗಿಲಿಗೆ ಹೋಗಿ ನೋಡಿ, ಅಲ್ಲಿ ಕೆತ್ತಲ್ಪಟ್ಟಿರುವಂತಹ ಸಾವಿರಾರು ಹೆಸರುಗಳಲ್ಲಿ ಈ ಮುಲ್ಲಾ ಸಮುದಾಯದ ಎಷ್ಟು ಜನರ ಹೆಸರಿದೆ ಅಂತೇಳಿ. ನಿಮಗೆ ದಮ್ಮಿದ್ರೆ, ನಿಮಗೆ ತಾಕತ್ತಿದ್ರೆ ಒಬ್ಬ ಸಂಘ ಪರಿವಾರದ ಹೆಸರನ್ನ ನೀವು ಇಂಡಿಯಾ ಗೇಟಿನ ಆ ಸ್ಮಾರಕದಲ್ಲಿ ತೋರಿಸಿ ನೋಡುವ. ನಿಮಗೆ ದಮ್ಮಿದೆಯಾ? ನಿಮಗೆ ತಾಕತ್ತಿದೆಯಾ? ಇಂಡಿಯಾಗೂ ಮುಲ್ಲಾನಿಗೂ ಏನ್ ಸಂಬಂಧ ಅಂತ ಗೊತ್ತಾಗ್ಬೇಕಾದ್ರೆ ಬಹದ್ದೂರ್ ಶಾ ಜಫರ್ಗೆ ಹೋಗಿ ಕೇಳಿ. 1857 ಅಲ್ಲಿ ಈ ದೇಶದ ಪ್ರಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ನೇತೃತ್ವ ಕೊಟ್ಟಿದ್ದು ಇದೇ ಮುಲ್ಲಾ ಬಹದ್ದೂರ್ ಶಾ ಜಫರ್ ಅವರಾಗಿದ್ರು. ಈ ದೇಶಕ್ಕೆ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿ 250 ವರ್ಷಗಳ ಹಿಂದೆನೆ ಈ ಭೂಮಿಯ 1 ಇಂಚನ್ನು ಬಿಟ್ಟುಕೊಡಲ್ಲ ಅಂತ ಹೇಳಿ ಹುಲಿಯ ರೀತಿ ಗರ್ಜಿಸಿ ಹೋರಾಟ ಮಾಡಿದ ಶಹೀದ್ ಎಮಿಲೆ ಟಿಪ್ಪು ಸುಲ್ತಾನಿಗೆ ಹೋಗಿ ಕೇಳಿ, ಈ ದೇಶಕ್ಕೂ ಮುಲ್ಲಾನಿಗೂ ಏನ್ ಸಂಬಂಧ ಅಂತ ಹೇಳಿ. ಹಲವಾರು ಎಕ್ಸಾಂಪಲ್ ನಾನು ಕೊಡ್ತೇನೆ, ಅಷ್ಟೆಲ್ಲ ಬೇಡ, ನೀವು ಶ್ರೀರಂಗಪಟ್ಟಣಕ್ಕೆ ಬರೋದು ಬೇಕಾಗಿಲ್ಲ. ಸಿ.ಟಿ. ರವಿ ಅವರ ವಿರುದ್ಧ SDPI ಚಿಕ್ಕಮಗಳೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಿಜ್ವಾನ್ ಅಹಮದ್ ರವರು ಅದೇ ಚಿಕ್ಕಮಗಳೂರಿನ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಈಗಾಗಲೇ FIR ಕೂಡ ದಾಖಲಾಗಿದೆ. ಸಿ.ಟಿ. ರವಿ ಅವರೇ, ನಿಮಗೆ ಪುರ್ಸೊತ್ತಿದ್ರೆ ಚಿಕ್ಕಮಗಳೂರಿಂದ 15 ಕಿಲೋಮೀಟರ್ ಇರುವಂತಹ ಆಲ್ದೂರಿಗೆ ಹೋಗಿ, ಅಲ್ಲಿ OS ಎಂಬುವಂತ ಒಬ್ಬ ಯುವ ವಿಜ್ಞಾನಿ ಇದ್ದಾನೆ, ಅವನಿಗೆ ಕೇಳಿ ನೋಡಿ ಅಕ್ಷರ ಎಷ್ಟಿದೆ ಅವನ ಎದೆಯಲ್ಲಿ ಅಂತ ಹೇಳಿ. ನಿಮಗೆ ಮಾಧ್ಯಮದಲ್ಲಿ ಬಂದು ಸರಿಯಾಗಿ ಒಂದು ಬೈಟ್ ಕೊಡ್ಲಿಕ್ಕೆ ಬರಲ್ಲ. ನೀವು ಸಿ.ಟಿ. ರವಿನೋ OT ರವಿನೋ ಆ ಭಗವಂತನೇ ಬರಲ್ಲ. ನಿಮ್ಮ ಎದೆ ಸೀಳಿದ್ರೆ ಅಕ್ಷರ ಸಿಗುತ್ತಾ ಅಥವಾ OT ಸಿಗುತ್ತಾ ನಮಗೆ ಗೊತ್ತಿಲ್ಲ, ಅದು ನೋಡ್ಬೇಕಷ್ಟೇ. ನಾವಂತೂ ಅಂತ ಮೃಗೀಯ ಮನಸ್ಥಿತಿಯವರಲ್ಲ. ನಿಮ್ಮ ಎದೆಯನ್ನ ಸೀಳಿ ಅಂತ ನಾವು ಯಾವತ್ತೂ ಯಾರಿಗೂ ಹೇಳಲ್ಲ. ನಮ್ಮ ಹೃದಯದಲ್ಲಿ ಕೇವಲ ಅಕ್ಷರ ಮಾತ್ರ ಇರುವಂತದಲ್ಲ. ಈ ದೇಶದ ಹೋರಾಟ, ಸ್ವಾತಂತ್ರ್ಯ ಹೋರಾಟದಲ್ಲಿ ಡೆಲ್ಲಿಯಿಂದ ಹಿಡಿದು ಮೀರತ್ ನಗರದವರೆಗೆ ಎಷ್ಟು ಇಂಥ ಹೆಮ್ಮರಗಳಿತ್ತೋ ಆ ಹೆಮ್ಮರಗಳಿಗೆ ನೇತು ಹಾಕಿ ಬ್ರಿಟಿಷರು ನೇಣಿನ ಶಿಕ್ಷೆಯನ್ನು ಕೊಟ್ಟಂತವ್ರು ಎಲ್ಲರೂ ಕೂಡ ಮುಲ್ಲಾಗಳೇ ಆಗಿದ್ರು ಸ್ವಾಮಿ. ಅಲ್ಲಿ ಯಾರು RSS ನ ಕಾರ್ಯಕರ್ತರು ಇರಲಿಲ್ಲ, ಎಲ್ಲರೂ ಮುಲ್ಲಾಗಳೇ ಆಗಿದ್ರು. ಹಾಗಾಗಿ ಈ ದೇಶಕ್ಕಾಗಿ, ಈ ರಾಜ್ಯಕ್ಕಾಗಿ, ಇಲ್ಲಿಯ ಜನರಿಗಾಗಿ, ಇಲ್ಲಿಯ ಯುವಕರಿಗಾಗಿ, ಇಲ್ಲಿಯ ವಿದ್ಯಾರ್ಥಿಗಳಿಗಾಗಿ ಈ ಮುಲ್ಲಾ ಸಮುದಾಯ ಇವತ್ತು ಕೂಡ ಬೀದಿಗಿಳಿದಿದೆ, ನಾಳೆಯೂ ಕೂಡ ಬೀದಿಗಿಳಿಯುತ್ತೆ. ಯಾವುದೇ ಹೋರಾಟಕ್ಕೂ ನೇತೃತ್ವ ಕೊಡ್ಲಿಕ್ಕೆ ಮುಲ್ಲಾಗಳಿಗೆ ಮದ್ರಸಾದಿಂದ ಎಜುಕೇಶನ್ ನಮಗೆ ಸಿಕ್ಕಿದೆ. ಸಂಘ ಪರಿವಾರದ ಶಾಖೆಯಲ್ಲಿ ಆ ಎಜುಕೇಶನ್ ಸಿಗಲ್ಲ. ಸಂಘ ಪರಿವಾರದ ಶಾಖೆಯಲ್ಲಿ ಸಿಗುವಂತ ಎಜುಕೇಶನ್ ಏನಂದ್ರೆ ಹಿಂದೂ ಮುಸಲ್ಮಾನರ ನಡುವೆ ದ್ವೇಷ ಹೇಗೆ ಬಿತ್ತಬೇಕು, ಕೋಮುಗಳ ನಡುವೆ ಯಾವ ರೀತಿ ಗಲಭೆಯನ್ನು ಸೃಷ್ಟಿಸಬೇಕು, ಆ ದ್ವೇಷವನ್ನ ನಿಮ್ಮ ಈ ಸಂಘ ಪರಿವಾರದ ಶಾಖೆಗಳಲ್ಲಿ ಕಲಿಸುವಂತದ್ದು. ಹಾಗಾಗಿ ಸಿ.ಟಿ. ರವಿ ಅವರಿಗೆ ಈಗ FIR ಆಗಿದೆ. ತತ್ಕ್ಷಣ ಈ ರಾಜ್ಯ ಸರ್ಕಾರಕ್ಕೆ ನರ ನಾಡಿಗಳಿದ್ರೆ ಗೃಹ ಇಲಾಖೆ ಮತ್ತು ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಈ ಶಿಕ್ಷಣ ಕಾಶಿ ದಾವಣಗೆರೆಯಿಂದ ನಾವು ನೇರ ಒಂದು ಪ್ರಶ್ನೆಯನ್ನ ಮಾಡ್ತಾ ಇದ್ದೇವೆ. ದೇಶ ಭಾಷಣ ತಡೆ ಕಾಯ್ದೆಯನ್ನ ನೀವು ತಂದಿದ್ದೀರಲ್ಲ, ಸಿ.ಟಿ. ರವಿ ಅವರನ್ನ ಅದರ ಕಠಿಣ ಕಾನೂನಿನ ಮೂಲಕ ಅವರಿಗೆ ಅರೆಸ್ಟ್ ಮಾಡಿ, ನಿಮಗೆ ದಮ್ಮಿದ್ರೆ, ನಿಮಗೆ ತಾಕತ್ತಿದ್ರೆ. ಯಾಕಂದ್ರೆ ಇದು ಪಾಠವಾಗಬೇಕು. ಮುಂದೆ ಯಾರು ಕೂಡ ಇಂತಹ ದ್ವೇಷ ಭಾಷಣಗಳನ್ನ ಮಾಡಬಾರ್ದು.